ಕಲ್ಯಾಣ ಕರ್ನಾಟಕದ ಏನು ಬಿಸಿಲಿನ ನಗರಿ ಅಂತ ಖ್ಯಾತಿ ಪಡೆದಿರತಕ್ಕಂತ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಒಂದ್ ರೀತಿಯಲ್ಲಿ ಆತಂಕ ತರುವ ಸಂಗತಿ ಅಂತಾಗಿದೆ. ಯಾಕಂದ್ರೆ ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಸೇರಿದಂತೆ ಎಲ್ಲರಿಗೂ ಸಹ ಬಿಸಿಲಿನ ತಾಪಮಾನ ತೀವ್ರವಾಗಿ ತಡ್ತದೆ. ಅದರಲ್ಲಿ ಕೂಡ ಆ ಮಕ್ಕಳನ್ನ ರಕ್ಷಣೆ ಮಾಡೋದೇ ಒಂದ್ ರೀತಿಯಿಂದ ಈಗ ನಾವೊಂದು ಮನೆಯಲ್ಲಿ ಇದೀವಿ ನೋಡ್ಬೋದು. ಯಾಕಂದ್ರೆ ಇಲ್ಲೊಬ್ಬ ತಾಯಿ ಒಬ್ಬಳು ಏನು ತನ್ನ ಸೀರೆಯನ್ನು ಕಟ್ಟಿ ಆ ಮಗುವಿಗೆ ಜೋಗಳಾಡ್ತಿದ್ದಾಳೆ. ಆ ಮಗುವಿಗೆ ಜೋಗಳಾಡೋದ್ರ ಜೊತೆಗೆ ಯಾಕಂದ್ರೆ ಬಿಸಿಲಿನ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ಕೂಡ ಏನು ಅರ್ಧ ತಾಸಿಗೊಮ್ಮೆ ಆ ಮಗು ತಣ್ಣಗಿರ್ಲಿ ಅಂತೇಳಿ ನೀರು ಸಿಂಸ್ತಿರ್ತಾರೆ. ಯಾಕಂತಾರ ಆ ಜೋಳಿಗೆ ತಣ್ಣಗಿದ್ದಾಗ ಮಾತ್ರ ಆ ಮಗು ಒಂದ್ ರೀತಿಯಲ್ಲಿ ಯಾಕಂದ್ರೆ ತಣ್ಣಗೆ ನಿದ್ದೆ ಮಾಡಲ್ಲ ಅಂತ ಅನುಕೂಲ ಆಗ್ತದೆ. ಯಾಕಂದ್ರೆ ನಿಜಕ್ಕೂ ಕೂಡ ಉಷ್ಣ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿರೋದ್ರಿಂದ ಮಕ್ಕಳನ್ನ ಕಾಪಾಡಿಕೊಳ್ಳುವುದೇ ಒಂದ್ ರೀತಿಯ ಒಂದ್ ದೊಡ್ಡ ಸವಾಲಾಗದ ಅಂತ ಹೇಳಿ ಹೇಳ್ಬೋದು. ಯಾಕಂತಾರೆ ಇದು ನಿಜಕ್ಕೂ ಕೂಡ ಯಾಕಂದ್ರೆ ಈ ಮನೆಯಲ್ಲಿ ಯಾವುದೇ ರೀತಿಯಿಂದ ಅವರು ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ರು. ಆದ್ರೆ ಇಲ್ಲಿ ಕೂಡ ಸುಮಾರು 85ಕ್ಕೂ ಹೆಚ್ಚು ಗುಡಿಸಲುಗಳಿವೆ. ಅದರಲ್ಲಿ ಇವರಲ್ಲಿ ಯಾವುದೇ ರೀತಿಯಿಂದ ಎಸಿ ಇಲ್ಲ, ಫ್ಯಾನ್ ಇಲ್ಲ, ಯಾವುದೇ ರೀತಿಯಿಂದ ಆ ಸರ್ಕಾರದ ಸೌಲಭ್ಯಗಳಿಲ್ಲ. ಹೀಗಾಗಿ ಆ ಮಕ್ಕಳನ್ನು ಒಂದು ಬಿಸಿಲಿಂದ ತಪ್ಪಿಸಿಕೊಳ್ಳುವುದೇ ಒಂದ್ ರೀತಿಯ ಆ ದೊಡ್ಡ ಸವಾಲು ಅಂತ ಹೇಳ್ಬೋದು. ಈಗ ಮಾತನಾಡೋದಕ್ಕೆ ನಮ್ ಜೊತೆ ಆ ಮಹಿಳೆ ಇದ್ದಾಳೆ. ಆ ಮಹಿಳೆನ ಮಾತಾಡ್ಸೋಣ. ಏನಮ್ಮ, ಬಿಸಿಲು ಮಾತ್ರ ಜಾಸ್ತಿ ಇದೆ, ಯಾವ ರೀತಿಯಿಂದ ತಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಂತ್ರಿ? ನೋಡ್ರಿ ಸರ್, ಈ ಬಿಸಿಲು ಜಾಸ್ತಿ ಆದ್ರಿ ನಮ್ ಮಕ್ಕಳಿಗೆ ರೀ ಸ್ವಲ್ಪ ತಂಪು ಬೀಳ್ಲಿ ಅಂತ ಅವಾಗ ತಣ್ಣೀರ್ ಹಾಕೊಂಡಿರ್ತೀವ್ರಿ. ಗುಡ್ಸ್ಲ ಆದ್ರಿ, ಗುಡ್ಸದ ಏನು ತಂಪು ಇರ್ತದ್ರಿ. ನಮ್ ಮನೆ ಇಲ್ಲ, ಏನಿಲ್ಲ ರೀ. ಸ್ವಲ್ಪ ಮನಿ ಅದು ಇದ್ರೆ ರೀ ನಮ್ ಮಕ್ಕಳ ತಂಪಿನಾಗ ಇರ್ತಾವ್ರಿ. ನಮ್ಗೇನ್ ಗೌರ್ಮೆಂಟ್ ಏನ್ ಸೌಭಾಗ್ಯ ಮಾಡಿ ಕೊಟ್ಟಿಲ್ಲ ರೀ. ಈಗ ನಿಮ್ಮ ಮನಿ ಇಲ್ಲ, ಏನಿಲ್ಲಮ್ಮ. ಈಗ ನಿಜಕ್ ಕೂಡ ಇದು ಹೇಳ್ಬೋದು. ಯಾಕಂದ್ರೆ ಮಗುವಿಗೆ ಏನ್ ಅರ್ಧ ತಾಸಿಗೆ ಒಂದ್ಸಲ ನೀರ್ ಕುಡಿಸ್ರಿ, ಶರ್ಬತ್ ಕುಡಿಸ್ರಿ? ಶರ್ಬತ್ತನ ಕುಡಿಸ್ತೀವ್ರಿ, ನೀರನ ಕುಡಿಸ್ತೀವ್ರಿ. ತಣ್ಣ ಯಾವದನ ಇರ್ಲಿ ರೀ ಕುಡಿಸಿ ತಣ್ಣಗ್ ಮಾಡ್ತೇವ್ರಿ. ಇದು ನಾವು ನೋಡಿದಿವಲ್ಲ. ಯಾಕಂದ್ರ ಈ ಜಿಲ್ಲಾ ಕೇಂದ್ರದಿಂದ ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ ಇರುತ್ತಂತ ಗಿರಿನಗರದಲ್ಲಿ ಏನು ಮಕ್ಕಳನ್ನ ಏನ್ ಬಿಸಿಲಿಂದ ತಪ್ಪಿಸಿಕೊಳ್ಳುವುದೇ ಅವ್ರ ಮಕ್ಕಳನ್ನ ಆ ಪಾಲನೆ ಮತ್ತು ಪೋಷಣೆ ಮಾಡೋದೇ ಒಂದ್ ರೀತಿಯಿಂದ ಆ ದೊಡ್ಡ ಸವಾಲು ಅಂತ ಹೇಳ್ಬೋದು. ಯಾಕಂತಾರೆ ಈಗ ಯಾದಗಿರಿ ಜಿಲ್ಲೆ ಈಗಾಗಲೇ ಹೀಟ್ ವೇವ್ ಅಂತ ಹೇಳಿ ಜಿಲ್ಲೆ ಘೋಷಣೆ ಮಾಡಿದೆ. ಅದ್ರ ಜೊತೆ ಬಿಸಿ ಗಾಳಿ ಕೂಡ ಬಹಳಷ್ಟು ಬೀಸ್ತಾ ಇದರ ಜೊತೆಗೆ ಜಳ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಹೀಗಾಗಿ ಯಾವ ರೀತಿಯಿಂದ ಆ ಮಕ್ಕಳನ್ನ ಸಂರಕ್ಷಣೆ ಮಾಡ್ಕೋಬೇಕು, ಬಿಸಿಲಿಂದ ತಪ್ಪಿಸಿಕೊಳ್ಳಬೇಕು. ಯಾಕಂದ್ರೆ ಮಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ ಎಲ್ಲಿ ನಮಗೆ ಹಾಸ್ಪಿಟ್ಲಿಗೆ ತೋರಿಸಿದಕ್ಕೂ ಕೂಡ ಒಂದ್ ರೀತಿಯಿಂದ ಹಣ ಇಲ್ಲದಂತ ಪರಿಸ್ಥಿತಿ ನಮಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ನಮ್ಗೊಂದು ಮನೆ ಮಂಜೂರಾತಿ ಮಾಡಿಕೊಟ್ರೆ ನಾವೆಲ್ಲರೂ ಕುಟುಂಬ ಸಮೇತವಾಗಿ ಒಂದ್ ರೀತಿಯಿಂದ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗ್ತಂತೆ ಇಲ್ಲಿನ ನಿವಾಸಿಯರ ಒತ್ತಾಯ ಇದೆ. ಏನ್ ರಾಜ್ಯ ಸರ್ಕಾರ ಇವರ ಆ ಸಮಸ್ಯೆಗೆ ಕಿವಿಗೊಡುತ್ತಾ ಅಥವಾ ಎಂದಿನಂತೆ ನಿರ್ಲಕ್ಷ್ಯ ವಹಿಸ್ತಾ ಕಾದ್ ನೋಡ್ಬೇಕಾಗಿದೆ. ಮಲ್ಲಪ್ಪ ಸಂಕೀನ್, TV5 ಯಾದಗಿರಿ.